ಡಾಕ್ಟರ್ ವಿವೇಕ್ ಜಾವಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಹೃದಯ ತಜ್ಞರು. ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ಹೊಸ ಅನ್ವೇಷಣೆಗಳಿಗೆ ಕಾರಣರಾದವರು. ಇವರು ತಮ್ಮ MBBS ಅನ್ನು ಗುಲ್ಬರ್ಗಾದ MR ಮೆಡಿಕಲ್ ಕಾಲೇಜ್ನಲ್ಲಿ ಚಿನ್ನದ ಪದಕದೊಂದಿಗೆ ಮುಗಿಸಿದರು. ಆನಂತರ ತಮ್ಮ ಉನ್ನತ ವ್ಯಾಸಂಗವನ್ನು ದಾವಣಗೆರೆ, ದೆಹಲಿ ಮತ್ತು ಮುಂಬೈಗಳಲ್ಲಿ ಮುಗಿಸಿ ಹೃದಯ ತಜ್ಞರಾಗಿ ತಮ್ಮನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಸಮರ್ಪಿಸಿಕೊಂಡರು. ಇಂದು ನಗರದ 2 ಪ್ರಮುಖ ಹೃದಯ ಚಿಕಿತ್ಸೆಯ ಆಸ್ಪತ್ರೆಗಳಾದ ವೋಕ್ಹಾರ್ಡ್ ಮತ್ತು ಜಯದೇವ ಇನ್ಸ್ಟಿಟ್ಯೂಟ್ಗಳ ಸ್ಥಾಪನೆಯಲ್ಲಿಯೂ ಸಹ ಡಾಕ್ಟರ್ ಜಾವಳಿ ಅವರ ಪಾತ್ರ ದೊಡ್ಡದು. ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿರುವ ಡಾಕ್ಟರ್ ಜಾವಳಿ ಅವರು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಅನೇಕ ಹೊಸ ಅನ್ವೇಷಣೆಗಳನ್ನು, ಸಾಧನೆಗಳನ್ನು ತೋರಿದ್ದಾರೆ. ರೋಗಿ ಸಂಪೂರ್ಣವಾಗಿ ಎಚ್ಚರವಿರುವಾಗಲೇ ಬೈಪಾಸ್ ಸರ್ಜರಿ ಮಾಡಿದ ಪ್ರಥಮ ಭಾರತೀಯ ಎನ್ನುವ ಹಿರಿಮೆ ಇವರದು. ಹಾಗೆಯೇ ಜಗತ್ತಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ರೋಗಿಯು ಸಂಪೂರ್ಣ ಎಚ್ಚರವಾಗಿರುವಾಗ ಓಪನ್ ಹಾರ್ಟ್ ಸರ್ಜರಿ ಮಾಡಿದ ಡಾಕ್ಟರ್ ಎನ್ನುವ ಅಂತಾರಾಷ್ಟ್ರೀಯ ಹೆಗ್ಗಳಿಕೆಯೂ ಇವರದು. ಇದುವರೆಗೂ ಸುಮಾರು 15,000ಕ್ಕೂ ಹೆಚ್ಚು ಹೃದಯ ಚಿಕಿತ್ಸೆಗಳನ್ನು ಮಾಡಿರುವ ಡಾಕ್ಟರ್ ವಿವೇಕ್ ಜಾವಳಿ ಅವರು ಹೃದಯ ತಜ್ಞರಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮುಂದುವರೆಸಿದ್ದಾರೆ. Minimally invasive cardiac surgery is defined by ISMICS, International Society of Minimally Invasive Cardiac Surgeons. ಅವ್ರು ಏನು ಡೆಫಿನೇಷನ್ ಕೊಡ್ತಾರೆ ಅಂದರೆ, cardiac surgery, heart surgery done without using heart lung machine or without stopping the heart, and or heart surgery done through small incisions, keyholes. ಹೃದಯ ನಿಲ್ಲಿಸಬೇಕು, ರಕ್ತಾಭಿಸರಣೆ ಎಲ್ಲ ಹಾರ್ಟ್ ಲಂಗ್ ಮಷಿನ್ ಮೇಲೆ ಪ್ಲಾಸ್ಟಿಕ್ ಮೂಲಕ ಹೋಗಬೇಕು, ಇದು ಬಹಳ ಅನ್ಯಾಚುರಲ್. ಗಾಡ್ ಡಿಡ್ ನಾಟ್ ಮೀನ್ ದ ಹಾರ್ಟ್ ಟು ಸ್ಟಾಪ್, ಬ್ಲಡ್ ಟು ಗೋ ಆನ್ ಪ್ಲಾಸ್ಟಿಕ್ಸ್. ಅದು ನಾವು ಮಾಡ್ತಾ ಇದ್ದರೆ ಸಮ್ ಕಾಂಪ್ಲಿಕೇಶನ್ಸ್ ಹ್ಯಾವ್ ಟು ಅಕರ್. ಅದು ಮಾಡೇ ಇಲ್ಲ ಅಂದರೆ ವಾಟ್ ಎವರ್ ದ ಪಾಸಿಬಲ್ ಥಿಯರಾಟಿಕಲ್ ಕಾಂಪ್ಲಿಕೇಶನ್ಸ್, ಮೇಜರ್ ಆ್ಯಂಡ್ ಮೈನರ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಬೀಟಿಂಗ್ ಹಾರ್ಟ್ ಸರ್ಜರಿ ಮಾಡೋದು. ವೆನ್ ಯು ಎಕ್ಸ್ಪೋಸ್ ದ ಬ್ಲಡ್ ಟು ಪ್ಲಾಸ್ಟಿಕ್ಸ್, ಯು ಆರ್ ಎಕ್ಸ್ಪೋಸಿಂಗ್ ಬಾಡಿ ಟು ಅಲಿಯನ್ ಸರ್ಫೇಸಸ್ ಆ್ಯಂಡ್ ಟ್ರಿಮ್ಯಾಂಡಸ್ ಇಮ್ಯುನಾಲಜಿಕಲ್ ಚೇಂಜಸ್ ಆಗ್ತವೆ. ಆ್ಯಂಡ್ ಅದರಲ್ಲಿಂದ ವಾಟ್ ಎವರ್ ಕಾಂಪ್ಲಿಕೇಶನ್ ಅಕರ್, ದೇ ಆರ್ rag-bagged, titled in a name called SIRS, Systemic Inflammatory Response Syndrome. ಇದರಲ್ಲಿ ಏನಾಗುತ್ತೆ ಅಂದರೆ, there is a kind of sterile inflammation of the whole body. ಮನುಷ್ಯ, he will experience sickness, all the cells will be mildly swollen, the cell wall permeability will be altered, and if this is a robust young man, except feeling little sick, ಏನು ಆಗೋದಿಲ್ಲ. ಬಟ್ bypass surgery, ಹಾರ್ಟ್ ಸರ್ಜರಿ ಯಾರಿಗೆ ಮಾಡ್ತೀವಿ, ಮೋಸ್ಟ್ ಆಫ್ ದೇಮ್ ಆರ್ ಎಲ್ಡರ್ಲಿ, ಫ್ರೇಲ್, ಸಿಕ್ ಪೀಪಲ್. 70% ಆಫ್ ದಿಸ್ ಪೀಪಲ್ ಅವರಿಗೆ ಡಯಾಬಿಟಿಸ್ ಇರುತ್ತೆ. ದೇರ್ ಲಂಗ್ಸ್, ದೇರ್ ಕಿಡ್ನೀಸ್ ಮೈಟ್ ಬಿ ವೀಕರ್. ಅವ್ರಿಗೆ ಮಾತ್ರ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು ಖಂಡಿತ. ವಾಟ್ ಕಾಂಪ್ಲಿಕೇಶನ್ಸ್? ದ ಕಿಡ್ನೀಸ್ ಮೈಟ್ ಫೇಲ್, ಬ್ರೈನ್ ಮೇ ಹ್ಯಾವ್ ಸ್ಟ್ರೋಕ್, ದ ಹಾರ್ಟ್ ಮೈಟ್ ಗೆಟ್ ಸ್ವೋಲನ್, ಗೋ ವೀಕ್, ಗೆಟ್ ಫೇಲ್ಯೂರ್ ಆಗ್ಬೋದು. ಬೇರೆ ಆರ್ಗನ್ಸ್ ಮೇಲೆ ಡಿಸ್ಫಂಕ್ಷನಿಂಗ್ ಇಫೆಕ್ಟ್ಸ್ ಆಗ್ಬೋದು. ಹಾರ್ಟ್ ಸರ್ಜರಿನಲ್ಲಿ ಕಾಮನೆಸ್ಟ್ ಹಾರ್ಟ್ ಸರ್ಜರಿ ನಾವು ಮಾಡ್ತಾ ಇರೋದು ಬೈಪಾಸ್ ಸರ್ಜರಿ. ಬೈಪಾಸ್ ಸರ್ಜರಿ ಅಂದರೆ ಏನು ಮಾಡ್ತೀವಿ, ಹೃದಯದ ಸರ್ಫೇಸ್ ಮೇಲೆ ಕಾರೋನರಿ ಆರ್ಟರೀಸ್, ರಕ್ತನಾಳಿಕೆಗಳು ಇರ್ತವೆ. ಆ ರಕ್ತನಾಳಿಕೆಗಳಲ್ಲಿ ಬ್ಲಾಕ್ಸ್ ಆಗಿದ್ದಾವೆ. ಆ ಬ್ಲಾಕ್ಸ್ನ ನಾವು ಬೈಪಾಸ್ ಮಾಡ್ತೀವಿ, ಹೊಸ ರಕ್ತನಾಳಿಕೆ ಆಚೆ ಈಚೆ ಜೋಡಿಸಿ. ಸೊ ಇಟ್ ಈಸ್ ಆನ್ ದ ಸರ್ಫೇಸ್ ಆಫ್ ದ ಹಾರ್ಟ್. ನಾವು ಹೃದಯ ಏನು ಕಟ್ ಮಾಡೋಂಗಿಲ್ಲ, ಓಪನ್ ಮಾಡೋಂಗಿಲ್ಲ. ಸೊ ಐ ಡೋಂಟ್ ಹ್ಯಾವ್ ಟು ಸ್ಟಾಪ್ ದ ಹಾರ್ಟ್. ಸೊ ಕೆಲವು ಡಿಫ್ರೆಂಟ್ ಮೆಕ್ಯಾನಿಕಲ್ ಟ್ರಿಕ್ಸ್ ಯೂಸ್ ಮಾಡಿ, ಹೊಸ ತಂತ್ರಜ್ಞಾನನ ಯೂಸ್ ಮಾಡಿಬಿಟ್ಟು ಹೃದಯ ನಿಲ್ಲಿಸಲಾರ್ದೆ, ಓಪನ್ ಹಾರ್ಟ್ ಸರ್ಜರಿ ಮಾಡಲಾರ್ದೆ ಈ ಬೀಟಿಂಗ್ ಹಾರ್ಟ್ ಸರ್ಜರಿ ನಾವು ಮಾಡ್ತೀವಿ. ಸೊ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜರಿ ಅಂದರೆ ಐದರ್ ಡೂ ಇಟ್ ವಿದೌಟ್ ಸ್ಟಾಪಿಂಗ್ ದ ಹಾರ್ಟ್ ಆನ್ ಅ ಬೀಟಿಂಗ್ ಹಾರ್ಟ್, ಆರ್ ಡೂ ಇಟ್ ಥ್ರೂ ಸ್ಮಾಲ್ ಹೋಲ್ಸ್, ಕೀ ಹೋಲ್ಸ್. ದಟ್ ಈಸ್ ಮಿನಿಮಲ್ ಇನ್ವೇಸಿವ್ ಹಾರ್ಟ್ ಸರ್ಜರಿ. ಆಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಮಾಡಿದರು. ಆಂಜಿಯೋಗ್ರಾಮ್ನಲ್ಲಿ ಐಡೆಂಟಿಫೈಸ್ ಅದು ಎಲ್ಲಿ ಆಗಿದೆ, ಯಾವ ಪೋರ್ಷನಲ್ಲಿ ಬ್ಲ್ಯಾಕ್ ಆಗಿದೆ ಅಂತ. ಭಾನುವಾರ ಅಡ್ಮಿಟ್ ಆದರೆ ಬೈಪಾಸ್ ಸರ್ಜರಿಗೆ ರೆಕಮೆಂಡ್ ಮಾಡಿದರು ಡಾಕ್ಟರ್ ವಿವೇಕ್ ಜಾವಳಿ ಅವರು. ಸೋಮವಾರ ಬೆಳಗ್ಗೆ ಆಪ್ರೇಷನ್ ಇತ್ತು, ಡಾಕ್ಟರ್ ವಿವೇಕ್ ಜಾವಳಿ ಅವರು ಆಪ್ರೇಷನ್ ಮಾಡಿದರು.
ಸೋಮವಾರ ಒಂದಿನ ಐಶ್ಯೂನ್ ಇಟ್ಕೊಂಡು ಮಂಗಳವಾರ ಇಲ್ಲಿ ಶಿಫ್ಟ್ ಮಾಡಿದ್ರು. ಸ್ಟಿಲ್ ಟುಡೇ ಐ ಆಮ್ ವೆರಿ ಹ್ಯಾಪಿ. ನಾಳೆ ಸಂಡೇ ಮಾರ್ನಿಂಗ್ ನಾನು ಡಿಸ್ಚಾರ್ಜ್ ಮಾಡ್ತೀನಿ. ಈ ನಮ್ಮ ದೇಶದಲ್ಲಿ ನಾನೇ ಇದು ಪ್ರಥಮ ಸ್ಟಾರ್ಟ್ ಮಾಡಿದ್ದೆ 1992ಲಿಂದ. 1992 to 1995 was a little trial period. It was new, it was unheard of. So we did it in a selectively very small group of selected patients. But by 1995 ಈ ತಂತ್ರಜ್ಞಾನ ತುಂಬ ಡೆವಲಪ್ ಆಯಿತು. ಬೇರೆ ಬೇರೆ ಹೊಸ ಹಾರ್ಡ್ವೇರ್ಸ್ ಅವೈಲೇಬಲ್ ಆಯಿತು ಫ್ರಮ್ ಇಂಡಸ್ಟ್ರಿ. ಆ್ಯಂಡ್ ಫ್ರಮ್ ದ್ಯಾಟ್ ಟೈಮ್ ದಿಸ್ ಬಿಕೇಮ್ ವೆರಿ ಕಾಮನ್. ಬೈಪಾಸ್ ಸರ್ಜರಿ ಅಂತೂ ಆಲ್ಮೋಸ್ಟ್ 100% ಆಫ್ ಬೈಪಾಸ್ ಸರ್ಜರೀಸ್ ನಾನು ಇದೇ ಥರ ಆನ್ ಬೀಟಿಂಗ್ ಹಾರ್ಟ್ ಮಾಡ್ತಾಯಿದ್ದೀನಿ. ವ್ಯಾಲ್ವ್ ಸರ್ಜರೀಸ್, ನಾವು ಮೋರ್ ಆ್ಯಂಡ್ ಮೋರ್ ವ್ಯಾಲ್ವ್ ಸರ್ಜರೀಸ್ ವಿ ಆರ್ ನಾವು ಚೇಂಜಿಂಗ್ ಆನ್ ಟು ಮಿನಿಮಲ್ ಇನ್ವೇಸಿವ್. ಈ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಬರೀ ಕೀಹೋಲ್ ಇಲ್ಲ. ಕೀಹೋಲ್ ಈಸ್ ಅ ಫ್ಯಾನ್ಸಿ, ಇಟ್ ಕ್ಯಾಚಸ್ ಯುವರ್ ರೊಮ್ಯಾನ್ಸ್. But the more important trauma, injury that you are making to the body, more than the cut, is putting somebody on the heart-lung machine. Each cell, there are 60 trillion cells in the body. Each cell na now injure ಮಾಡ್ತಾ ಇದ್ದೀವಿ. So that is ಅದು ಮೊದಲನೇ ಭಾಗ. Small cut is, traditionally we have been cutting it like this, 18 inches. ಅದನ್ನು ಸೈಡಲ್ಲಿ ಸ್ಮಾಲ್ ಹೋಲ್ಸ್ಲಿಂದ ಮಾಡ್ಬೋದು. ಬಟ್ those are few surgeries, not all. Now many of my valve replacement, valve repairs ನಾನು ಆ ಥರ ಮಾಡ್ತಾಯಿದ್ದೀನಿ. ಮೆನಿ bypass surgeries where only 1 or 2 grafts are required, ಆ ಥರ ಮಾಡ್ತಾಯಿದ್ದೀನಿ. ಸೊ ಒಂದು 15-20 ದಿವಸದಿಂದ ಸ್ವಲ್ಪ ಚೆಸ್ಟ್ ಪೈನ್ ಬರ್ತಾಯಿತ್ತು. ಆಮೇಲೆ ನನ್ನ ಮಗಳು ಇದ್ಕೊಂಡು ಹಿಂಗೆ ಒಕಾರ್ಡ್ ಹಾಸ್ಪಿಟ್ಲಿಗೆ ಸೇರಪ್ಪ ಚೆನ್ನಾಗಿ ನೋಡ್ತಾರೆ ಅಂತ ಇಲ್ಲಿ ಬಂದು ಸೇರಿದೆ. ಗುರುವಾರದಿಂದ ಟ್ರೀಟ್ಮೆಂಟ್ ತೊಗೊಂಡೆ. ಅದು ಆಪ್ರೇಷನ್ ಆಯಿತು. ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಲ್ಲೆಲ್ಲ. ಹಿರಿಯ ಜೋಳಿ ಅಂತ ಅವರೆಲ್ಲ ಆಪ್ರೇಷನ್ ಮಾಡಿದ್ದು ಎಲ್ಲ ಮಾಡಿದ್ದು. The entire surgical technology of yesterday has to be transformed to minimally invasive surgery tomorrow. There are two timings. One, time taken by the surgeon to operate, and time taken by the patient to heal, to recover, to go home, to go back to the office, work. ಇವತ್ತು ನಾನು ಮಿನಿಮಲಿ ಇನ್ವೇಸಿವ್ ಬೈಪಾಸ್ ಸರ್ಜರಿ ಯಾವಾಗ ಮಾಡ್ತೀನಿ ವಿದೌಟ್ ಯೂಸಿಂಗ್ ಹಾರ್ಟ್-ಲಂಗ್ ಮಷಿನ್. ಆ ಹಾರ್ಟ್-ಲಂಗ್ ಮಷಿನ್ ಮೇಲೆ ಹಾಕಬೇಕು, ತೆಗಿಬೇಕು, ಬಾಡಿನ ಕೂಲ್ ಮಾಡಬೇಕು, ಪುನಃ ವಾರ್ಮ್ ಮಾಡಬೇಕು. ಅದು ಎಲ್ಲ ಸಮಯ ನನಗೆ ಬೇಕಾಗಿಲ್ಲ. ಆಲ್ ದ್ಯಾಟ್ ಈಸ್ ಅವಾಯ್ಡೆಡ್. ಸೊ ಮೈ ಆಪ್ರೇಟಿಂಗ್ ಟೈಮ್ ಈಸ್ ಲೆಸ್. ಎರಡನೇದು, ಬಿಕಾಸ್ ಐ ಡಿಸ್ಟರ್ಬ್ ದ ಬಾಡಿ ಲೀಸ್ಟ್, ದಿಸ್ ಪೇಷಂಟ್ ಈಸ್ ಗೋಯಿಂಗ್ ಟು ರಿಕವರ್ ಫಾಸ್ಟರ್. ಅವನ ಕಾಂಪ್ಲಿಕೇಶನ್ಸ್ ಕಡಿಮೆ ಆಯಿತು. ಸೆಕೆಂಡ್ ಥಿಂಗ್ ಈಸ್, ಬಿಕಾಸ್ ಐ ಹ್ಯಾವ್ ಇಂಜೂರ್ಡ್ ಹಿಮ್ ಲೆಸ್, he recovers faster. So patients are getting discharged a day or two earlier, and they are going definitely a week earlier to back to work, and their healing, their recovery overall is definitely faster. Cost wise, we have definitely achieved some amount of control, maybe 20-30% of reduction in the cost. ಇವತ್ತು ತಂತ್ರಜ್ಞಾನ ತುಂಬ ವಿಕಸಿತ ಆಗಿದೆ. I can stop somebody's heart for 8 hours, 4 hours, 3 hours. ನಾನು I can cut from the root of the neck right up to the bottom of the belly, and along with that I can do concomitant second operation on the hands and legs and head, everything. So there is actually no limit. We can invade the body maximally, but more and more trauma you do, more and more you are suffering, more and more are the complications. So what you want to achieve, ನಾವು ಏನು ಅಚೀವ್ ಮಾಡಬೇಕು ಅದು ಅಷ್ಟೆಲ್ಲ ಟ್ರಾಮಾ ಮಾಡಿ, ಅದೇ ಅಚೀವ್ಮೆಂಟ್ ಲೆಸ್ ಟ್ರಾಮಾ ಮಾಡಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆಯೋ, ದ್ಯಾಟ್ ಈಸ್ ದ ಕ್ವೆಶ್ಚನ್, ಆ್ಯಂಡ್ ದ್ಯಾಟ್ ಈಸ್ ದ ಕ್ವೆಸ್ಟ್. ಅದರ ಹಿಂದೆ ಮನುಷ್ಯ ಹೋಗ್ತಾ ಇರಬೇಕು. ಅನಸ್ತೇಷಿಯಾ ಇಲ್ಲ ಅಂದರೆ ಇದಕ್ಕೆ ನಾವು ಒಂದು ಹೊಸ ಟರ್ಮಿನಾಲಜಿ ಅಪ್ಲೈ ಮಾಡ್ತೀವಿ, ಅವೇಕ್ ಹಾರ್ಟ್ ಸರ್ಜರಿ ಅಂತ. ಜನರಲ್ ಅನಸ್ತೇಷಿಯಾ ಕೊಡಲಾರ್ದೆ, ಪ್ರಜ್ಞೆ ತಪ್ಪಿಸಲಾರ್ದೆ, without a tube in the throat, without putting the patient on ventilator or paralysis medicines, patient is able to talk with the anesthetist and surgeon. ಈ ಸರ್ಜರಿನ ನಾವು ಮಾಡ್ತೀವಿ. ಕಂಟಿನ್ಯೂಯಸ್ ಹೈ ಥೊರಾಸಿಕ್ ಎಪಿಡ್ಯೂರಲ್ ಅನಸ್ತೇಸಿಯಾ ಅಂತ ಈ ತಂತ್ರಜ್ಞಾನ. At the root of the neck, in the back, we put a thin tube around the spinal cord and give a continuous infusion of a medicine called local anesthesia, bupivacaine, and with that chest is completely made numb, and with this operation goes on. ನನಗೆ 15 days ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಯಿತು. ಡಾಕ್ಟರ್ ವಿವೇಕ್ ಜವಳಿ ಹತ್ರಕ್ಕೆ ಹೋದ್ವಿ ನಾವು. ಜವಳಿ ಅವರು ಎಲ್ಲ ಎಕ್ಸಾಮಿನ್ ಮಾಡಿ ಆಪ್ರೇಷನ್ ಬೇಕಾಗುತ್ತೆ ಇದಕ್ಕೆ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ನಾನು ಹೆದರಿದ್ದೆ. ಅವ್ರಿಗೆ ಒಂದು ಮಾತು ಕೇಳಿದೆ, ನನಗೆ ಬೀಟಿಂಗ್ ಸರ್ಜರಿ ಬೇಕು, ನನಗೆ ಭಾಳ ಭಯ ಆಗ್ತದೆ, ಹಾರ್ಟ್ ನಿಂತುಬಿಟ್ರೆ ಹಾಗೆ ಹೀಗೆ ಅಂದಿದ್ದಕ್ಕೆ ಅವರು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆಲಿ ಮಾತಾಡ್ತಾನೆ ನಿಮಗೆ ಸರ್ಜರಿ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದರು. ಅದೇ ರೀತಿ
ನನ್ನ ಜೊತೇಲಿ ಮಾತಾಡ್ತಾನೆ ಸರ್ಜರಿ ಮಾಡಿದ್ರು 2 ಅವರ್ಸಲ್ಲಿ ಎಲ್ಲ ಮುಗಿಸ್ಬಿಟ್ರು. ಆ್ಯಂಡ್ ಸರ್ಜರಿ ಮಾಡಿ ಹೊರಗಡೆ ಬಂದಾಗ ನಾನು ಮಾತಾಡ್ತಾಯಿದ್ದೆ. ಈಗಲೂ ಆರಾಮಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ವಿವೇಕ್ ಜವಳಿ. ಶನಿವಾರ ಬೆಳಗ್ಗೆ ಕರ್ಕೊಂಬಂದು ನಮ್ಮ ಹಸ್ಬೆಂಡ್ನ ಅಡ್ಮಿಟ್ ಮಾಡಿದ್ವಿ. ನಮಗಿಬ್ಬರು ಡಾಕ್ಟ್ರು ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದರು. ಇದೇ ಹಾಸ್ಪಿಟ್ಲು ನಿಮಗೆ ಇದಾಗುತ್ತೆ ಅಂಥೇಳಿ. ಸರಿ, ಸಾಯಂಕಾಲ ಡಾಕ್ಟರ್ ಜವಳಿ ಬಂದು ನನಗೆ ತುಂಬ ಧೈರ್ಯ ಹೇಳಿದ್ರು. ನೀವೇನು ಹೆದರಬೇಡಿ, ನಾನು ಅವ್ರಿಗೆ ಬೆಳಿಗ್ಗೆ ಮಾತಾಡ್ತಾನೆ ಆಪ್ರೇಷನ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ. ಅದೇ ಥರ ನನಗೆ ಯಾವ ಥರ ಮಾತು ಕೊಟ್ಟಿದ್ರೋ ಅದೇ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ವಾರ್ಡಿಗೆ ತೊಗೊಂಬಂದು ಹಾಕಿ ಈಗ ಅವ್ರು ಚೆನ್ನಾಗಿ ಮಾತಾಡ್ತಾಯಿದ್ದಾರೆ. ಬಂದಾಗ ನಾನು ತುಂಬ ಹೆದರಿದ್ದೆ ಇವ್ರಿಗೆ ಏನಾಗುತ್ತೆ ಅಂತ. ಅವ್ರಿಗೆ ತುಂಬ ಭಯನೂ ಇತ್ತು. ಆ ಭಯನೆಲ್ಲ ಡಾಕ್ಟ್ರುಗಳು ನನಗೆ ಹೋಗಿಸ್ಕೊಟ್ರು. ಫಾರ್ ಅ ಲಾಂಗ್ ಲೆಂತ್ ಆಫ್ ಟೈಮ್ ಪೇಷಂಟ್ನ ಈ ಆಪ್ರೇಷನ್ ನಾವು ಮಾಡ್ಬೋದು. ಪೇಷಂಟ್ಸ್ ಆರ್ ಅವೇಕ್, ದೇ ಆರ್ ಏಬಲ್ ಟು ಟಾಕ್. ಆ್ಯಂಡ್ ಈ ಎಪಿಡ್ಯೂರಲ್ ಟ್ಯೂಬ್ ಏನಿರ್ತದೆ ಅದರ ಮೂಲಕ ನಾವು ಪದೇ ಪದೇ ಈ ಲೋಕಲ್ ಅನಸ್ಥೆಟಿಕ್ ಕೊಡ್ತಾ ಇರ್ತೀವಿ. ಆ್ಯಂಡ್ ವಿ ಕ್ಯಾನ್ ಕೀಪ್ ದ ಪೇಷಂಟ್ ವಿದೌಟ್ ಪೇನ್. ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ಆಫ್ ದಿಸ್. ನಂಬರ್ 1 ಬೆನಿಫಿಟ್ ಈಸ್ ದ್ಯಾಟ್ ರೆಸ್ಪಿರೇಟರಿ ಕಾಂಪ್ಲಿಕೇಶನ್. ಯಾರಿಗರೆ ನಾವು ಪ್ರಜ್ಞೆ ತಪ್ಪಿಸ್ಬಿಡ್ತೀವಿ, ಕಂಪಲ್ಸರಿ ಪ್ಯಾರಲೈಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಮೇಲೆ ಹಾಕ್ತೀವಿ, ಮಷಿನ್ ಮೇಲೆ ಇಟ್ಟಿರ್ತೀವಿ ಉಸಿರಾಟ ಎಲ್ಲ. ದೋಸ್ ಥಿಂಗ್ಸ್ ಆರ್ ಆರ್ಟಿಫಿಷಿಯಲ್. ದೇ ಆರ್ ಮಷೀನ್ಸ್ ಲೈಕ್ ದ ವಾಷಿಂಗ್ ಮಷೀನ್, a music system. They can give trouble, they can make mistakes, they can go wrong. There will be a human element of mistakes in all this, omission and commission. Suppose now ಪ್ರಜ್ಞೆ ತಪ್ಪಿಸ್ಲಾರ್ದೆ ಈ ಆಪ್ರೇಷನ್ ಮಾಡಿದರೆ patient is awake, he is able to breathe, cough well, so all these respiratory complications are removed. Number 1. Number 2, neurological problems. In a heart operation there could be brain complications, but for understanding what is happening to brain, there are very expensive, complicated brain monitors. But the best, cheapest brain monitor is an awake patient. Nothing can compete with that. And if anything is going wrong, we will immediately know from the patient's restlessness, or the patient can warn us, and we can immediately institute the treatment required for that, preventive treatment for that, or also can alter the course of operation. So these are all very valuable advantages of awake surgery. From year 2000 to date, we have done about 415 awake heart surgeries, which is a large number. It is in fact now the largest number in the world. No pain that is taken off by the local anesthetic, and salpa anxiety idre that is numbed by a drug called fentanyl or midazolam, and patient is in a very mild state of sleep. He can be very easily aroused, but there is no pain. ಮೊಟ್ಟ ಮೊದಲೇ ನನಗೂ ಡೌಟ್ ಇತ್ತು ಎಷ್ಟು ಜನ ಅವೇಕ್ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಒಪ್ತಾರೋ ಇಲ್ಲ ಅಂತ. ಬಟ್ ಐ ವಾಸ್ ಸರ್ಪ್ರೈಸ್ಡ್ ದ್ಯಾಟ್ ಎವ್ರಿ ಪೇಷಂಟ್ಸ್ ಹೂ ಆರ್ ಫಿಟ್ ಫಾರ್ ದಿಸ್, ನಮ್ಮ ಅನಸ್ಥೆಟಿಸ್ಟ್ ಒಂದು ದಿನ ಮೊದಲೇ ಹೋಗಿ ಪೇಷಂಟ್ ಜೊತೆ ಚರ್ಚೆ ಮಾಡ್ತಾರೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಟುಡೇ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್, ದೇ ಅಗ್ರಿ ವೆರಿ ಈಸಿಲಿ ಒನ್ಸ್ ದೇ ಆರ್ ಎಕ್ಸ್ಪ್ಲೇನ್ಡ್ ಅಬೌಟ್ ದಿ scientific benefit of this procedure. And during operation ಬೇರೆ ಬೇರೆ ಶಬ್ದಗಳನ್ನು ಡಿಸ್ಕಷನ್ಸ್ ಅವ್ರು ಕೇಳಬಾರ್ದು, ಅದಕ್ಕೋಸ್ಕರ FM ರೇಡಿಯೋ ಅಥವಾ ದ ಮ್ಯೂಸಿಕ್ ಆಫ್ ದೇರ್ ಲೈಕಿಂಗ್ ಆರ್ ಎನಿ ರಿಲಿಜಿಯಸ್ ಹೈಮ್ಸ್ ಇಯರ್ಫೋನ್ಲಿಂದ ಹಾಕಿಬಿಡ್ತೀವಿ. ದೇ ಆರ್ ಕ್ವೈಟ್ ಪ್ಲೆಸೆಂಟ್ ವಿತ್ ದ್ಯಾಟ್. there is no problem. We have noticed that 1.5 day patients were discharged early. 5 to 6 hours patients were sent out from the ICU. Matte respiratory infection, as I said, it was nil. No patient has suffered from significant respiratory infections, and overall there has been a achievement of fast tracking. On above all this, pain has been much less. ಈ ಎಪಿಡ್ಯೂರಲ್ ಕ್ಯಾಥೆಟರ್ ಏನು ಹಾಕ್ತೀವಿ ನಾವು, ಅದು ಇಮಿಡಿಯೇಟ್ಲಿ ಆಪ್ರೇಷನ್ ಆದ ತಕ್ಷಣ ತೆಗೆದು ಬಿಡೋಂಗಿಲ್ಲ, ಅದು ಹಾಗೆ ಇಟ್ಟಿರ್ತೀವಿ ಟಿಲ್ ದ ಪೇಷಂಟ್ ಗೋಸ್ ಹೋಮ್. ಆ್ಯಂಡ್ ದೇರ್ ಈಸ್ ಎ ಸ್ಮಾಲ್ ಪಂಪ್ ಕಾಲ್ಡ್ ಎ ಬ್ಯಾಕ್ಸ್ಟರ್ ಇನ್ಫ್ಯೂಷನ್ ಪಂಪ್. ಇಟ್ಸ್ ಎ ಸ್ಮಾಲ್ ಪಂಪ್, ಇಟ್ ಕ್ಯಾನ್ ಗೋ ಇನ್ ಪೇಷಂಟ್ಸ್ ಪಾಕೆಟ್, ಆ್ಯಂಡ್ ಅದರ ಮೂಲಕ ಕಂಟಿನ್ಯೂಸ್ ಆಗಿ ಒಂದು ಮೆಡಿಸಿನ್ ಈಸ್ ಇನ್ಫ್ಯೂಸ್ಡ್ ಇನ್ ದ ಎಪಿಡ್ಯೂರಲ್ ಸ್ಪೇಸ್, ಆ್ಯಂಡ್ ದ್ಯಾಟ್ ವಿಲ್ ಟೇಕ್ ಔಟ್ ಪೇನ್. ಸೊ ಮೇಜರ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನು ಬೇಕಾಗಿಲ್ಲ, ಬಟ್ ಪೇಷಂಟ್ ಎಕ್ಸ್ಪೀರಿಯನ್ಸಸ್ ವೆರಿ ಲೆಸ್ ಪೇನ್, ಆ್ಯಂಡ್ his compliance, his cooperation for physiotherapy, exercise etc. is far better. ವೋಕ್ಹಾರ್ಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ
ಆ್ಯಸ್ ಎ ಆರ್ಗನೈಸೇಷನ್ ಇಟ್ ಈಸ್ ಏಬಲ್ ಟು ಡಿಲಿವರ್ ಗುಡ್ಸ್. ಯಾಕೆ ಅಂದರೆ ಕೆಲವು ಕಾರಣಗಳಿದ್ದಾವೆ. ಒಂದು, ಇದು ಸ್ವಲ್ಪ ಸ್ಮಾಲ್ ಸೈಜ್ ಚಿಕ್ಕ ಹಾಸ್ಪಿಟಲ್, ಇಲ್ಲಿ ಒಂದು ದೊಡ್ಡ ಜಾತ್ರೆ ಇಲ್ಲ. ಇಲ್ಲಿ ಚಿಕ್ಕ ಹಾಸ್ಪಿಟಲ್ ಇದ್ದರೆ ಮ್ಯಾನೇಜ್ ಮಾಡಲಿಕ್ಕೆ ಸುಲಭ, ದ ಗ್ರಿಪ್ ಇಸ್ ಟೈಟ್, ಸೊ ವೆರಿ ಈಸಿಲಿ ಮ್ಯಾನೇಜಬಲ್. ಎರಡನೇದು, there is a small group of doctors here and all are young. Almost everybody is below the age of 45, so they are enthusiastic and all are purely focused doctors. Administration ಬೇರೆ ಯಾವ ಕೆಲಸ ಮಾಡೋಂಗಿಲ್ಲ. So there is a good combination, sangama of management talent one side and medical talent. So we are able to definitely deliver very good result as an institution. That is a specialty of Wockhardt. And another important matter is it is focused, unispeciality, only heart. That is why. I am a cardiovascular and thoracic surgeon, a surgeon who operates on all the diseases of the heart, diseases of the organs in the chest and diseases of the blood vessels in the body. Idaralli my main interest, my focus is bypass surgery. Bypass surgery nalli ನನಗೆ ತುಂಬ ಜಾಸ್ತಿ ಅಭ್ಯಾಸ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟ್ರೆಸ್ಟ್ ಉಂಟು. ದಿ ಸೆಕೆಂಡ್ ಲೈನ್ ಆಫ್ ಮೈ ಇಂಟ್ರೆಸ್ಟ್ ಈಸ್ ಸರ್ಜರಿ ಆಫ್ ಹಾರ್ಟ್ ವಾಲ್ವ್ಸ್. ಹಾರ್ಟ್ ವಾಲ್ವ್ಸ್ನ ರಿಪೇರಿ ಮಾಡೋದು, ರಿಪ್ಲೇಸ್ಮೆಂಟ್ ಮಾಡೋದು, ಅದರಲ್ಲಿ ಕೂಡ ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ. 8ನೇ ತಾರೀಕಿಗೆ ವೊಕ್ಹಾರ್ಟ್ ಆಸ್ಪತ್ರೆಗೆ ಬಂದು ಇಲ್ಲಿ ಹಾಜರಾದ್ವಿ. ನಮಗೆಲ್ಲ ಒಳಗೆ ಅಡ್ಮಿಷನ್ ಕೊಟ್ಟರು, ಪ್ರವೇಶ ಮಾಡ್ಕೊಂಡ್ರು. ಎಲ್ಲ ಥರದ್ದು ನಮಗೆ ರಕ್ತ ಪರೀಕ್ಷೆ ಆಗಲಿ, ಎಕ್ಸ್ರೇ ಆಗಲಿ ಎಲ್ಲವೂ ಪರೀಕ್ಷೆ ಮಾಡಿದರು. ಒಳ್ಳೆ ಸಿಬ್ಬಂದಿ ನೋಡಿದಾಗ ನನಗೆ ಅಲ್ಲೇ ಅದೇರೇ ಆಗಿದ್ದು ಧೈರ್ಯ ಬಂತು. ಒಟ್ಟು ನಾನು ಇಲ್ಲಿ ಆರಾಮಾಗ್ತಾನೆ ನಂಗೆ ಹಿಂಗೆ ಅಂತೇಳಿ ಸಾಯಂಕಾಲದವರೆಗೂ ಇಲ್ಲಿ ಸಿಬ್ಬಂದಿವರೆಗೇನೈತಲ್ಲ ಯಾವ ಥರದ್ದು ಎದುರಾಗೂ ತೆಗಿಲಿಲ್ಲ. ಒಂದು ತಂದೆ ತಾಯಿಗಿಂತನೂ ಹೆಚ್ಚು ನಮ್ಮನ್ನು ಏನಪ್ಪ ಅಂತಾರೆ ನೋಡ್ಕೊಂಡ್ರವರು. ನಾನು ಬಂದದ್ದು ಅವತ್ತು ಶನಿವಾರ ರಾತ್ರಿ ನನಗೆ 10 ಗಂಟೆ ಒಳಗನ ಊಟನ ಮಾಡಿಸಿದರು, ಎಲ್ಲ ಮಾಡಿಸಿದರು. ಬೆಳಗ್ಗೆ ಬಂತ ರವಿವಾರ ದಿವಸ 9ನೇ ತಾರೀಕಿಗೆ 4 ಗಂಟೆಗೆ ನನಗೆ ಕರ್ಕೊಂಡು ಹೋದ್ರು ಅಂತ. ನನಗೆ 4 ಗಂಟೆಗೆ ಕರ್ಕೊಂಡು ಹೋಗಿದ್ದಷ್ಟೇ ಗೊತ್ತು. ಮುಂದೆ ನನಗೆ ಏನಾಯ್ತು ಎಂತಾಯ್ತು ಒಂದೂ ಗೊತ್ತಾಗಿಲ್ಲ. ಅದು ಈ ಆಪ್ರೇಷನ್ ಆಗಿದ್ದು, ಹೃದಯ ಆಪ್ರೇಷನ್ ಹಿಡಿದು ದೊಡ್ಡ ತರಗತಿಯಲ್ಲಿ ಆಯಿತು ಅಂತ ಈಗ ಹೇಳ್ತಾರೆ. ನನಗೆ ಮೊದಲು ನನಗೆ ಹೇಳಿರಲಿಲ್ಲ ಅದನ್ನು. ಅವರು ಉಳಿಯೋದೇ ಕಷ್ಟ ಇತ್ತದ್ರಲ್ಲಿ ಹಂಗೆ ಹಿಂಗೆ ಅಂತ ಹೇಳಿದರು ಅಂತ ಹೇಳ್ತಿದ್ದಾರೆ. ಅದು ಮುಂಚಿತವಾಗಿ ನನಗೆ ಹೇಳಿರಲಿಲ್ಲ. ಆದರೆ ನನಗೆ ಆಪ್ರೇಷನ್ ದಿವಸ ಯಾವ ಥರದ್ದು ನನಗೇನಪ್ಪ ಯಾವ ಜ್ಞಾನನೇ ಇಲ್ಲ. ನನಗೆ 3 ದಿವಸ ಮಾತ್ರ, ಶನಿವಾರ, ರವಿವಾರ, ಸೋಮವಾರ ಇಷ್ಟು ಮಾತ್ರ ಬಿಟ್ಟರೆ ಮಂಗಳವಾರ ದಿವಸ ಆಗಲೇ ನನಗಲ್ಲಿ ಆರಾಮಾಗಿತ್ತು. ಶ್ರೀ ವಿವೇಕ್ ಜವಳಿ ಅವರು ನನಗೆ ಹೃದಯ ಬೈಪಾಸ್ ಸರ್ಜರಿ ಮಾಡಿದ್ದಾರೆ. ಹೀಗಾಗಿ ನಾನು ಈಗ ಗುಣಮುಖನಾಗಿದ್ದೀನಿ. ನನಗೆ ಸಂತೋಷ ಆಗೈತಿ. ಈಗ ಅವರ ಒಂದು ಇದನ್ನು ಎಂದೂ ನಾನು ಮರಿಲಾರೆ, ನನಗೆ ಪುನರ್ಜನ್ಮ ನೀಡಿದ್ದಾರೆ. ನಾನು ಬರೀ ವೊಕ್ಹಾರ್ಟಲ್ಲಿ ಆಪ್ರೇಷನ್ ಮಾಡ್ತಾ ಇರೋದು ಫ್ರಮ್ ಇಟ್ಸ್ ಬರ್ತ್. ಆ್ಯಕ್ಚುಲಿ ಐ ವಾಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ವೊಕ್ಹಾರ್ಟ್. ಅವೇಕ್ ಸರ್ಜರಿ ಟು ಬಿಗಿನ್ ವಿತ್ ಈ ನಮ್ಮ ದೇಶದಲ್ಲಿ ಬರೀ ನಮ್ಮ ಹತ್ರನೇ ನಡೀತಾ ಇತ್ತು. ಈಗ ವಿ ಹ್ಯಾವ್ ಟಾಟ್ ಟು ಮೆನಿ ಪೀಪಲ್, 4-5 ಡಿಫ್ರೆಂಟ್ ಗ್ರೂಪ್ಸ್ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಆಲ್ಸೋ ನಾವು ವೊಕ್ಹಾರ್ಟಲ್ಲೇ ಸ್ಟಾರ್ಟ್ ಮಾಡಿರೋದು ಮೊಟ್ಟ ಮೊದಲು ಈ ಕಂಟ್ರಿನಲ್ಲಿ. ಆ್ಯಂಡ್ ಈಗ ವಿ ಹ್ಯಾವ್ ಡಿಸೆಮಿನೇಟೆಡ್ ದಿಸ್ ನಾಲೆಜ್ ಟು ಲಾಟ್ ಆಫ್ ಪೀಪಲ್. ಎವ್ರಿಬಡಿ ಈಸ್ ಡೂಯಿಂಗ್ ಇಟ್. ಬಟ್ ಈ ಅವೇಕ್ ಮಿನಿಮಲಿ ಇನ್ವೇಸಿವ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಆಪ್ರೇಷನ್ ಅವೇಕ್ ಈ ಸಂಗಮ ಇದೆಯಲ್ಲ, ಇದು ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ದ್ಯಾಟ್ ಈಸ್ ಓನ್ಲಿ ನಮ್ಮ ಹತ್ರ ವೊಕ್ಹಾರ್ಟಲ್ಲಿ ಆಗ್ತಾ ಇದೆ. ಬಟ್ ಆ್ಯಸ್ ಇಟ್ ಗೆಟ್ಸ್ ಪಬ್ಲಿಷ್ಡ್ ಆ್ಯಂಡ್ ಆ್ಯಸ್ ಪೀಪಲ್ ಗೆಟ್ ಇಂಟ್ರೆಸ್ಟೆಡ್, ದೇ ವಿಲ್ ಕಮ್ ಆ್ಯಂಡ್ ಲರ್ನ್ ಆ್ಯಂಡ್ ಇಟ್ ವಿಲ್ ಸ್ಪ್ರೆಡ್. ಬಟ್ ದಿಸ್ ಈಸ್ ಸಮಥಿಂಗ್ ಲೇಟೆಸ್ಟ್ ನಾವು, minimally invasive awake surgery, and I expect that these patients will recover much faster. ನಮ್ಮ ವೊಕ್ಹಾರ್ಟಲ್ಲಿ ಮ್ಯಾನೇಜ್ಮೆಂಟ್ ವೈಸ್ ನಾವು ತುಂಬ ಟೈಟ್ ಆ್ಯಂಡ್ ಡಿಸಿಪ್ಲಿನ್ ಇರೋ ಕಾರಣದಿಂದ we are able to match the standards of most of the Western centers. We are a affiliated franchise of Harvard Medical International and they audit us every year. So a certain basic standard is maintained. So we are definitely able to meet certain standards by maintaining ironclad systems and uniformity of standards at all levels.